ಎಲ್ಲರಿಗೂ ನಮಸ್ಕಾರ. ಬಹಳಷ್ಟು ಜನ ಕಮೆಂಟ್ಸ್ಗಳಲ್ಲಿ KRTET ಸರ್ಟಿಫಿಕೇಟ್ ಏನು ಡೌನ್ಲೋಡ್ ಮಾಡ್ಕೊಂಡ್ವಲ್ಲ, ಅಲ್ಲಿ ಕೆಲವೊಂದಿಷ್ಟು ಸ್ಪೆಲ್ಲಿಂಗ್ಸ್ಗಳಾಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು ತಪ್ಪು ಬಂದೈತಿ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ಅದಕ್ಕೋಸ್ಕರ ಈಗ ಗೌರ್ಮೆಂಟ್ ಕಡೆಯಿಂದನೇ ಒಂದು ಸರ್ಕ್ಯುಲರ್ ಕಳಿಸ್ಯಾರ. ಅದನ್ನೇನಂತ ತೋರಿಸ್ತೀನಿ ನೋಡ್ರಿ. ಸರ್ಚ್ ಬಾರಲ್ಲಿ ನೀವು KRTET 2025 ರಿಸಲ್ಟ್ ಅಥವಾ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಟೈಪ್ ಮಾಡಿದ್ರಿ ಅಂದ್ರೆ ಒಂದು ಸರ್ಚ್ ಮಾಡಿದಾಗ ಕೆಳಗೆ ನೋಡಕತ್ತಿರ್ಬೇಕು ನೀವು, ಒಂದು ವೆಬ್ ಓಪನ್ ಆಗ್ತೈತಿ. ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಐತಲ್ಲ, ಅದ್ರ ಮೇಲೇ ಕ್ಲಿಕ್ ಮಾಡಿರಿ. ಅಲ್ಲಿ ಕ್ಲಿಕ್ ಮಾಡಿದಾಗ ಒಂದು ವೆಬ್ಸೈಟ್ ಓಪನ್ ಆಗ್ತೈತಿ. ಆಲ್ರೆಡಿ ನಾವು ಈಗ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಏನು ವೆಬ್ ಓಪನ್ ಮಾಡ್ಕೊಂಡಿದ್ವಲ್ಲ, ಅದೇ ಥರನಾದಂತಹ ವೆಬ್ ಓಪನ್ ಆಗ್ತೈತಿ. ನೋಡ್ತಾ ಇರ್ಬೋದು ನೀವು. ಫಸ್ಟ್ ಆಪ್ಷನಲ್ಲಿ KRTET 2025 ರಿಸಲ್ಟ್ಸ್ ಅಂತ ಐತಿ. ಎರಡನೇ ಆಪ್ಷನಲ್ಲಿ ಡೌನ್ಲೋಡ್ KRTET ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಓನ್ಲಿ ಅಂತ ಕೊಟ್ಟಾರ. ಅಲ್ಲಿ ನೀವು ಯಾರು ಕ್ಯಾಂಡಿಡೇಟ್ಸ್ ಪಾಸ್ ಆಗಿರಿ ಅವ್ರದ್ದಷ್ಟೇ ಡೌನ್ಲೋಡ್ ಆಗ್ತದೆ ಸರ್ಟಿಫಿಕೇಟ್. ಥರ್ಡ್ ಆಪ್ಷನಲ್ಲಿ ನೋಡ್ತಾ ಇರ್ಬೋದು ನೀವು, ಸರ್ಕ್ಯುಲರ್ ರಿಗಾರ್ಡಿಂಗ್ ಕರೆಕ್ಷನ್ ಇನ್ ದ KRTET ಎಲಿಜಿಬಿಲಿಟಿ ಸರ್ಟಿಫಿಕೇಟ್. ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕೆಲವೊಂದಿಷ್ಟು ಜನ ಸರ್ನೇಮು ಅಥವಾ ಹೆಸರು, ತಂದೆ ಹೆಸರು 10th ಮಾರ್ಕ್ಸ್ ಕಾರ್ಡ್ನ ಪ್ರಕಾರ ಇರಂಗಿಲ್ಲ. ಅಂದರೆ ಏನೋ ಅಪ್ಲಿಕೇಶನ್ ಹಾಕಬೇಕಾದ್ರೆ ಹೆಚ್ಚು ಕಡಿಮೆ ಆಗಿರ್ತೈತಿ. ಅದನ್ನು ಈಗ ತಿದ್ದುಪಡಿ ಮಾಡ್ಕೊಳ್ಳೋಕೆ ಸರ್ಕಾರದವರು ಅವಕಾಶ ಮಾಡಿಕೊಟ್ಟಾರ. ಅದನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಎಲ್ಲ ಡೀಟೇಲ್ ಆಗಿ ಕೊಟ್ಟಾರ. ಮುಂದಿನ 1 ವಾರದೊಳಗೆ ಇದನ್ನು ಕಳಿಸ್ಬೇಕು ಅಂತೇಳಿ. 200 ರೂಪಾಯಿ ಫೀಸ್ ಏನೋ ತೊಗೋತಾರೆ. ಸ್ವಲ್ಪ ನೀವು ಡೀಟೇಲ್ ಆಗಿ ನೋಡಿಕೊಂಡು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನೀವು ಅದಕ್ಕೆ ನಿಮ್ಮ ಸರ್ಟಿಫಿಕೇಟ್ನ ಕರೆಕ್ಷನ್ಗಾಗಿ ಅಪ್ಲಿಕೇಶನ್ ಹಾಕ್ಬೋದು. ಯಾಕಂದ್ರೆ ಮುಂದೆ ನಮ್ಮದು PSTR ಅಥವಾ GPTR ಆಗಿರ್ಬೋದು, ಎಲ್ಲದಕ್ಕೂ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಬೇಕೇ ಬೇಕು. ಅಲ್ಲಿ ನಾವು ತೊಂದರೆಯನ್ನು ಅನುಭವಿಸೋದು ಬೇಡ. ಯಾಕಂದ್ರೆ ಸ್ವಲ್ಪ ಸ್ಪೆಲ್ಲಿಂಗ್ಸ್ಗಳು ಕೂಡ ತಪ್ಪಾದ್ರೂ ಕೂಡ ಮುಂದೆ ನಾವು ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ಬೇಕಾಗ್ತೈತಿ ವೆರಿಫಿಕೇಷನ್ ಇದ್ದಾಗ. ಅದಕ್ಕೋಸ್ಕರ ಈಗಿಂದನೇ ನಾವು ನಮ್ಮದೆಲ್ಲ ಸರ್ಟಿಫಿಕೇಟ್ಗಳನ್ನು ಕರೆಕ್ಟ್ ಮಾಡಿ ಇಟ್ಕೋಬೇಕಾಗ್ತೈತಿ. ಆಲ್ರೆಡಿ ಅವರು ತಿದ್ದುಪಡಿಗಾಗಿ ಈ ರೀತಿ ಸರ್ಕ್ಯುಲರನ್ನು ಕೊಟ್ಬಿಟ್ಟಾರ. ನೀವು ಅದನ್ನು ಸರಿಯಾಗಿ ಯೂಸ್ ಮಾಡ್ಕೋತೀರಿ ಅಂತ ಅಂದ್ಕೊಂಡಿನಿ. ಯಾಕಂದ್ರೆ ಬಹಳಷ್ಟು ಜನ ನನಗೆ ಕಮೆಂಟ್ ಮಾಡಾಕ್ತಿದ್ರು, ಈ ರೀತಿ ನಮ್ಮದೆಲ್ಲ ತಪ್ಪಾಗೈತಿ, ಹೆಸರು ತಪ್ಪಾಗೈತಿ, ಕೆಲವೊಂದಿಷ್ಟು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಈ ರೀತಿ ಮಿಸ್ಟೇಕ್ಸ್ಗಳಾಗ್ಯಾವು ಅಂಥೇಳಿ ಬಹಳಷ್ಟು ಜನ ಕಮೆಂಟ್ ಮಾಡಿದರು. ಅವರಿಗೆ ನಾನು ಕರೆಕ್ಷನ್ಗೆ ಹಾಕ್ರಿ ಅಂತ ಹೇಳಿದ್ದೆ. ಬಟ್ ಹೆಂಗೆ ಹಾಕೋದಂತ ಗೊತ್ತಿರಲಿಲ್ಲ. ಇವತ್ತು ಈ ಸರ್ಕ್ಯುಲರ್ ಬಂದದ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂದ್ಕೊಂಡಿನಿ. ನೋಡ್ತಾ ಇರ್ಬೋದು ನೀವು. ಸರಿಯಾಗಿ ಓದ್ಕೋರಿ. TET ಅರ್ಹತಾ ಪ್ರಮಾಣ ಪತ್ರಗಳನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಭರ್ತಿ ಮಾಡಿದ ಮಾಹಿತಿಗಳ ಆಧಾರದಲ್ಲಿ ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಆದರೆ ಅನೇಕ ಮಂದಿ ಅಭ್ಯರ್ಥಿಗಳು ತಮ್ಮ ಹೆಸರು, ತಂದೆ ತಾಯಿ ಹೆಸರು, ಹುಟ್ಟಿನ ತಾರೀಕು, ವರ್ಗ ಇತ್ಯಾದಿಗಳ ತಿದ್ದುಪಡಿಗಾಗಿ ಫೋನ್ ಮೂಲಕ ಸಂಪರ್ಕಿಸುತ್ತಿದ್ದಾರೆ. ಆದುದರಿಂದ ಇಂತಹ ತಿದ್ದುಪಡಿಗಳ ಅಗತ್ಯ ಇರುವವರು ಪ್ರತಿಯೊಂದು ತಿದ್ದುಪಡಿಯ ಬಗ್ಗೆಯೂ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಲ್ಪಟ್ಟ ಪೂರಕ ದಾಖಲೆಗಳು ಮತ್ತು ರೂಪಾಯಿ 200 ಈ ಕೆಳಗಿನಂತೆ ಪಾವತಿಸಿ ಕೋರಿಕೆ ಪತ್ರವನ್ನು ಈ ಕಚೇರಿ ವಿಳಾಸಕ್ಕೆ ಮುಂದಿನ 1 ವಾರದೊಳಗೆ ಕಳಿಸಬೇಕು. 1 ವಾರದೊಳಗೆ ನೀವು ಕೆಳಗಿನ ವಿಳಾಸಕ್ಕೆ ಕಳಿಸ್ಬೇಕು. ಆ ನಂತರ ಬಂದ ಮನವಿಗಳನ್ನು ಪರಿಗಣಿಸಲಾಗುವುದಿಲ್ಲ. ಅಂದರೆ 1 ವಾರದ ನಂತರ ಯಾರು ಹಾಕ್ತಿರಲ್ಲ ತಿದ್ದುಪಡಿಗಾಗಿ ಅವ್ರದ್ದು ಪರಿಗಣಿಸುವುದಿಲ್ಲ. ಇದೇ 1 ವಾರ ಒಳಗೆ ನೀವು ಹಾಕಬೇಕು. ಇದು ಶುಲ್ಕ ಪಾವತಿಸುವ ವಿಧಾನ ಆಗಿರ್ಬೋದು, ವಿಳಾಸ, ಲಗತ್ತುಗಳು, ಅಂದ್ರೆ ಏನೇನು ಕಳಿಸ್ಬೇಕು ಅದನ್ನೆಲ್ಲ ಕೊಟ್ಟಾರ. ಡೀಟೇಲಾಗಿ ನೋಡಿಕೊಂಡು, ಅಂದ್ರೆ ನೀವು ಡೇಟ್ ಆಫ್ ಬರ್ತ್ಗಾಗಿ ತಿದ್ದುಪಡಿ ಅಥವಾ ಹೆಸರಿನ ತಿದ್ದುಪಡಿ ಅಂದ್ರೆ 10th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಅದನ್ನು ಜೆರಾಕ್ಸ್ ಕಾಪಿಯನ್ನು ಅಟ್ಯಾಚ್ ಮಾಡಿ ಕೊಡಬೇಕು ಅನ್ನಿಸ್ತೈತಿ. ಅದನ್ನೆಲ್ಲ ಇನ್ನೂ ಸ್ವಲ್ಪ ನೀವು ಡೀಟೇಲಾಗಿ ತಿಳ್ಕೊಂಡು ಅದ್ರ ಬಗ್ಗೆ ನೀವು ತಿದ್ದುಪಡಿಗೆ ಅಪ್ಲಿಕೇಶನನ್ನು ಹಾಕಿರಿ. ಜೊತೆಗೆ 200 ರೂಪಾಯಿ ಫೀಸ್ ಹೇಳೋರವರು, ಅದನ್ನು ನೀವು ಲಗತ್ತಿಸಬೇಕು. ಇದೆಲ್ಲ ಯೂಸ್ಫುಲ್ ಆಗ್ತದಂತ ಅಂದ್ಕೊಂಡಿನಿ. ಯೂಸ್ ಆಯ್ತಂದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ನನ್ನ ಸ್ಟಡಿ
ವಿಡಿಯೋಸ್ಗಳನ್ನು ವ್ಲಾಗ್ಸ್ಗಳನ್ನು ನೋಡಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋಸ್ಗಳನ್ನು ನೋಡ್ಕೊರಿ. ಗೃಹಿಣಿಯರಿಗೆ ಹೆಲ್ಪ್ ಆಗುವಂತಹ ಅಥವಾ ಗೃಹಿಣಿಯರಿಗೆ ಮೋಟಿವೇಶನ್ ಆಗುವಂತಹ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.